ಅದೆಲ್ಲ ಜೋರಾದ ಕಾಲದಲ್ಲಿ ಅಷ್ಟೇ ಉಗ್ರದಿಂದ ಸನ್ಮಾನದಿಂದ ಹಿಡಿಯುವುದರಿಂದ ಜೋರಾದ ಕಾಲಕ್ಕೆ ಈಗ ಶಿವಪ್ಪ ಅವರು ಮಾಡ್ತಾರೆ. ಭಾರತದ ಪ್ರಜೆಗಳಾದ ನಾವು ಭಾರತದ ಎಲ್ಲ ಪ್ರಜೆಗಳಿಗೆ ಮತ್ತು ವಾಸನೆಯ ಸ್ವಾತಂತ್ರ್ಯವನ್ನು ಶಾಲಾ ಹಂತದಿಂದ ಬಂದು ಕ್ಲಸ್ಟರ್ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಿಂದ ತಾಲೂಕಾ ಮಟ್ಟದಿಂದ ಇವತ್ತು ಜಿಲ್ಲಾ ಮಟ್ಟಕ್ಕೆ ತಾವು ವಿಜೇತರಾಗಿ ಇಲ್ಲಿ ಆಗಮಿಸಿ ಇವತ್ತು ಬಂದಿದ್ದು ಮತ್ತು ಮುಂದೆ ಕೂಡ ಇವತ್ತಿನ ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಿ ವಿಜೇತರಾಗಿ ಮುಂದೆ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಗೆ ತಾವು ಹೋಗ್ತೀರಿ. ಆ ಒಂದು ಆತುರದಲ್ಲಿ ತಾವು ಇರಿ ಅಂತಕ್ಕಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೇನೆ. ಎಲ್ಲ ಹಂತಗಳಲ್ಲೂ ಶಿಕ್ಷಕರು ಆ ಮಕ್ಕಳಿಗೆ ಮಾರ್ಗದರ್ಶನ ಹಾಗೂ ಜ್ಞಾನವನ್ನು ಕೊಡುವುದರ ಮೂಲಕ ಆ ಮಕ್ಕಳ ಪ್ರತಿಭೆಯನ್ನು ಹೊರಹಾಕುವಲ್ಲಿ ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟು ನಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಭಾವವನ್ನು ವಿದ್ಯಾರ್ಥಿ ಮೇಲೆ ಬೀರ್ತಿರ್ತಕ್ಕಂಥದ್ದು. ಎರಡನೇದು ಇನ್ನೊಂದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಪ್ರತಿಭಾ ಕಾರಂಜಿ ಎದಕ್ಕೆ ಬಹಳ ಮುಖ್ಯ ಅಂತಂತಂದ್ರೆ, ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭದೊಳಗ ಅವರ ಜೊತೆಗೆ ಪ್ರತಿಸ್ಪರ್ಧಿಗಳ ಏನು ಸಾಮರ್ಥ್ಯ ಐತಿ ಅದರೊಳಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನ ಮುಂದಿನ ಸ್ಪರ್ಧೆಗಳಲ್ಲಿ ಅದನ್ನ ಅಳವಡಿಸಿಕೊಂಡು ಕಲೀಲಿಕ್ಕೆ ಅವಕಾಶ ಸಿಗ್ತದೆ ಅಂತನ್ನೋದು.